ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟಸ್ ದುನಿಯಾ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾಗ ಏನಿದು ಇಷ್ಟೊಂದು ಜನ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ನಾನು ಒಂದು ಫಂಕ್ಷನಿಗೆ ಬಂದಿದ್ದೀನಿ. ನಾರ್ಮಲ್ ಫಂಕ್ಷನ್ ಅಲ್ಲ ಇದು. ನಾರ್ಮಲಾಗಿ ಮದುವೆ, ಗೃಹ ಪ್ರವೇಶ ಇದಕ್ಕೆಲ್ಲ ಅಟೆಂಡ್ ಮಾಡ್ತಾನೆ ಇರ್ತೀವಿ ಅಲ್ವಾ. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಅಪರೂಪದ ಫಂಕ್ಷನಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿ ಇದೆ. ಮೊದಲಿದಾಗೆ ಇಲ್ಲಿ ವಿಡಿಯೋದಲ್ಲಿ ಇರೋ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಐ ಆಮ್ ರಿಯಲಿ ಸಾರಿ. ಯಾಕೆ ಗೊತ್ತಾ, ತುಂಬಾ ಹಳೆ ವಿಡಿಯೋ ಇದು. ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ, ಫೈನಲಿ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ನನಗೂ ಸಹ ತುಂಬಾ ಖುಷಿಯಾಗಿದೆ. ಇವತ್ತು ನಾನು ದೇವಸ್ಥಾನಕ್ಕೆ ಬಂದಿರೋದು ಫಂಕ್ಷನಿಗೆ. ಯಾವ ಫಂಕ್ಷನ್ ಅಂತ ಈ ಫಂಕ್ಷನ್ ನಡೆಸ್ತಾ ಇರೋರೇ ಹೇಳ್ತಾರೆ. ಒಂದು ನಿಮಿಷ. ಇವತ್ತು ಯಾಕೆ ಸೇರಿದ್ದೀವಿ, ಯಾವ ಊರಲ್ಲಿ ಸೇರಿದ್ದೀವಿ, ಹಿಂದೆ ನೀನು ಹಿಂದೆ ಕಾಣ್ತಿರೋ ದೇವಸ್ಥಾನ ಯಾವ ದೇವ್ರದ್ದು, ಏನು ಕಾರ್ಯಕ್ರಮ ಇವತ್ತು? ಇದು ಬೊಮ್ಮನಕೆರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಓಕೆ. ನಮಗೆ ಮನೆ ದೇವರು, ನಮ್ಮ ಅಪ್ಪ ಅಮ್ಮಂಗೆ ಮನೆ ದೇವರು. ಓಕೆ. ನಮ್ಮ ಅಪ್ಪಂಗೆ 60 ಇಯರ್ಸ್ ತುಂಬಿತು ಅಂದ್ಬಿಟ್ಟು ಷಷ್ಠಿ ಪೂರ್ತಿ ಪೂಜೆ ಇಟ್ಕೊಂಡಿದ್ದೀವಿ. ಓಕೆ. ಸೊ ಎಲ್ಲ ರಿಲೇಟಿವ್ಸ್ ಊರವರೆಲ್ಲ ಬರ್ತಿದ್ದಾರೆ. ಓಕೆ. ಈಗ ಪೂಜೆ ಹೋಮ ಎಲ್ಲ ಆಯ್ತು. ಮುಂದಿನ ಕಾರ್ಯಕ್ರಮ ರೂಪುರೇಷೆ. ಮಧ್ಯಾಹ್ನ ಊಟ ಎಷ್ಟೊತ್ತಿಗೆ ಹಾಕ್ತೀರಾ? 1 o'clock, 1:30 ಶಾರ್ಪ್ 1 o'clock. ಸರಿ ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇವಾಗ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೇಕಲ್ವಾ ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ, ಯಾವ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೀನಿ ಅಂತ. ಇವಾಗ ವಿಡಿಯೋದಲ್ಲಿ ಮಾತಾಡಿದ್ದು ಲಿಖಿತಾ ಅಂತ, ಮೋನಿ ಅವರ ಚಿಕ್ಕಮ್ಮನ ಮಗಳು. ಇವತ್ತು ಲಿಖಿತಾ ಅವರ ತಂದೆ ತಾಯಿ ಷಷ್ಠಿ ಪೂರ್ತಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಲಿಖಿತಾ ಮತ್ತು ಲಚ್ಚು ಅಕ್ಕ ತಂಗಿಯರು, ಇವರಿಬ್ಬರು ಸೇರಿಕೊಂಡು ಅವ್ರ ಅಪ್ಪ ಅಮ್ಮನಿಗೆ ಈ ಫಂಕ್ಷನ್ ಆರ್ಗನೈಸ್ ಮಾಡಿದರು. ಸೊ ನಾವು ಇವತ್ತು ಈ ಫಂಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಮಗಂತೂ ತುಂಬಾ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಟ್ ನಾನು ಆವಾಗಲೇ ಹೇಳಿದಾಗ ಇದು ಸ್ವಲ್ಪ ಹಳೆ ವಿಡಿಯೋ ಆಗಿತ್ತು. ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ತಿಂಗಳು 2 ತಿಂಗಳು ಗ್ಯಾಪಲ್ಲಿ ಆಗಿರೋದು ಈ ಫಂಕ್ಷನ್ನು. ಅವಾಗ ನನಗಿನ್ನೂ ಅಷ್ಟು ಅಂದರೆ ಫ್ರೀಯಾಗಿ ವಿಡಿಯೋ ಮಾಡೋದಕ್ಕೆ ಒಂಥರ ಮುಜುಗರ ಇತ್ತು. ಎಲ್ಲರೆದ್ರಿಗೂ ಈ ರೀತಿ ವಿಡಿಯೋ ಇಟ್ಕೊಂಡು ಹೋಗಿದ್ರೆ ಏನು ಅನ್ಕೊತಾರೋ ಅನ್ನೋದು ಒಂದು ಮುಜುಗರ ಇತ್ತು. ಸೊ ಫಂಕ್ಷನ್ ನಾನು ತುಂಬ ಬ್ರೀಫಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ಇಲ್ಲಿ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. ಮದ್ವೆ ಹೆಣ್ಣು ಇಲ್ಲ ಓದ್ಲು ಲಿಖಿತ. ಸ್ನೇಹಿತರೆ, ನಾನು ಅವಾಗಲೇ ಹೇಳಿದಾಗೆ ಸಕಲೇಶ್ಪುರದ ಹತ್ರ ಬೊಮ್ಮನಕೆರೆ ಅಂತ, ಅಲ್ಲಿ ಈ ದೇವಸ್ಥಾನ ಇರೋದು. ನಾನು ಇವಾಗ ತೋರಿಸ್ತಿದ್ದೀನಲ್ಲ ಬಸವಣ್ಣ, ತುಂಬಾ ಪವರ್ಫುಲ್ ಬಸವಣ್ಣ. ಇಲ್ಲಿ ಸುಗ್ಗಿ ಹಬ್ಬ ಮಾಡ್ತಾರೆ ಸ್ನೇಹಿತರೆ. ಬೊಮ್ಮನಕೆರೆ ಸುಗ್ಗಿ ಅಂದರೆ ಒಂಥರ ಫೇಮಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಾಗುತ್ತೆ ಸುಗ್ಗಿ ಹಬ್ಬ. ಸೊ ನಾನು ಇವತ್ತೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು. ನನಗಂತೂ ತುಂಬಾ ಖುಷಿ ಆಯಿತು. ದೇವ್ರ ದರ್ಶನ ಮಾಡಿದ್ದು ಒಂಥರ ಪಾಸಿಟಿವ್ ವೈಬ್ಸ್. ಅದರಲ್ಲೂ ಈ ಥರ ಒಂದು ಒಳ್ಳೆ ಫಂಕ್ಷನ್ ಮೂಲಕ ದೇವ್ರ ದರ್ಶನ ಮಾಡಿದ್ದು ನನಗೆ ಇನ್ನೂ ಸಾಕಷ್ಟು ಖುಷಿ ಆಯಿತು. ಇವತ್ತಿನ ಫಂಕ್ಷನ್ ಮೇನ್ ಅಟ್ರ್ಯಾಕ್ಷನ್ ಇವರಿಬ್ಬರೇ, ವಧು ವರ ಅಂತ ಹೇಳ್ಬೋದು. ಲೋಕೇಶ್ ಅಂಕಲ್ ಮತ್ತು ಬೃಂದಾ ಆಂಟಿ, ನಮ್ಮ ಅತ್ತೆ ತಂಗಿ ಇವರು ಬೃಂದಾ ಆಂಟಿ, ಮತ್ತು ಅವರ ಹಸ್ಬೆಂಡ್ ಲೋಕೇಶ್ ಅಂಕಲ್ ಅಂತ. ಇವ್ರದ್ದೇ ಇವತ್ತು ಷಷ್ಠಿ ಪೂರ್ತಿ ಕಾರ್ಯಕ್ರಮ ನಡೀತಾ ಇರೋದು. ಸೊ ಮುಂದೆ ಸ್ವಲ್ಪ ಪೂಜೆದೆಲ್ಲ ಗ್ಲಿಮ್ಸ್ ಆ್ಯಡ್ ಮಾಡ್ತೀನಿ, ನೋಡಿ. ಸ್ನೇಹಿತರೆ, ಪೂಜೆ ಮುಗೀತು. ಇವಾಗ ನನ್ನ ಗ್ಯಾಂಗ್ನ ಪರಿಚಯ ಅಂತ ಅಲ್ಲ, ಸುಮ್ಮನೆ ಹಾಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ. ನಾವು ಯಾವ್ದಾದ್ರು ಫಂಕ್ಷನ್ಸಿಗೆ ಹೋದರೆ ನಾವು ಇಷ್ಟು ಜನ ಅಂದರೆ ಎಲ್ಲ ಕಸಿನ್ಸು, ಮೋನಿ ಕಸಿನ್ಸ್ ಹೆಂಡ್ತಿಯರು ಇವರೆಲ್ಲರೂ. ಮೋನಿ ಕಸಿನ್ಸ್ ಎಲ್ಲ ಒಂದು ಗ್ರೂಪ್ ಆಗೋದ್ರೆ ಅವ್ರ ಹೆಂಡ್ತಿಯರು ಅಂದರೆ ನಾವುಗಳೆಲ್ಲರೂ ಒಂದು ಗ್ರೂಪು. ಯಾವ್ದಾದ್ರು ಫಂಕ್ಷನ್ಸಿಗೆ ಹೋದರೆ ಈ ರೀತಿ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಕುತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ತೀವಿ. ಇವಾಗ ಹಾರ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ನಾರ್ಮಲ್ ಮದುವೆಗಳಿಗೆಲ್ಲ ನಾವು ಹೋಗ್ತಾ ಇರ್ತೀವಿ, ಗೃಹ ಪ್ರವೇಶ, ನಾಮಕರಣ, ಈ ಥರ ಎಲ್ಲ ಫಂಕ್ಷನ್ಸ್ಗಳು ಸಾಕಷ್ಟು ಸಿಗುತ್ತೆ. ಬಟ್ ಈ ರೀತಿ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಸಿಗೋದೊಂಥರ ಅಪರೂಪ ಅಂತಲೇ ಹೇಳ್ಬೋದು. ಸೊ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಫಂಕ್ಷನಿಗೆ ಅಟೆಂಡ್ ಮಾಡಿದ್ದು.
ಬಸ್ ಆದಂಗೆ ಆಗುತ್ತೆ ಹೌದು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಅಂಕಲ್, ಹ್ಯಾಪಿ ಬರ್ತ್ಡೇ ಟು ಯು. ನಮ್ದೇ ಬರ್ಡೇ. ಅಂಕಲ್ ಆಂಟಿ ಸೈಡ್ ಮಯಾಂಕ್ ಮಯೋ ಈ ಕಡೆ ಬಾ ಮಯೋ. ಅಂಕಲ್ ಹಂಗೆ ಸ್ನೇಹಿತರೆ, ಫಂಕ್ಷನ್ ಮುಗಿಸ್ಕೊಂಡು ಫಂಕ್ಷನ್ ಅಲ್ಲಿ ಭರ್ಜರಿ ಹೋಳಿಗೆ ಊಟ ಮಾಡಿಕೊಂಡು ಇವಾಗ ನಾವು ಒಂದು ರೆಸಾರ್ಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಲೋಕೇಶ್ ಅಂಕಲ್ ಅಂತ ನಾನು ಅವಾಗಲೇ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅವ್ರ ತಮ್ಮ ರಮೇಶ್ ಅಂಕಲ್ ಅಂತ ಇದ್ದಾರೆ. ಅವರು ಹರಗ್ರಳ್ಳಿಲಿ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಬೊಮ್ಮನಕೆರೆಯಿಂದ ಹರಗ್ರಳ್ಳಿ ಒಂದು 10 ಮಿನಿಟ್ಸ್ ಡ್ರೈವ್ ಆಗ್ಬೋದು ಅಷ್ಟೇ. ಸೊ ನಾವು ಫ್ಯಾಮಿಲಿ ಫುಲ್ ಎಲ್ಲರೂ ಇವತ್ತು ರೆಸಾರ್ಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಒಂದು ತುಂಬಾನೇ ಸುಂದರವಾಗಿರೋ ಅಂತ ನೇಚರ್ ಮಧ್ಯದಲ್ಲಿ ಈ ರೆಸಾರ್ಟ್ ಲೊಕೇಟ್ ಆಗಿದೆ ಸ್ನೇಹಿತರೆ. ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ವ್ಯೂ ಎಲ್ಲ. ಯಾರೆಲ್ಲ ನೆಕ್ಸ್ಟ್ ಸಕಲೇಶ್ಪುರಕ್ಕೆ ಪ್ಲಾನ್ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ಈ ರೆಸಾರ್ಟ್ನ ಮಿಸ್ ಮಾಡ್ಕೊಬೇಡಿ. ನೀವು ಸ್ಟೇ ಇಲ್ಲೇ ಬುಕ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಮೆಮೊರೇಬಲ್ ಸ್ಟೇ ನಿಮ್ದಾಗುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ, ರೆಸಾರ್ಟ್ ಹೇಗಿದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಅವಾಗಲಿಂದ ನಾನು ರೆಸಾರ್ಟ್ ಅಂತ ಇದ್ದೀನಿ. ಬಟ್ ಈ ರೆಸಾರ್ಟ್ ಹೆಸರೇನೋ ಗೊತ್ತಾ? ನಿಹಾರ ರಿಟ್ರೀಟ್ ಅಂತ ಈ ರೆಸಾರ್ಟ್ ಹೆಸರು. ನಿಹಾರ ಅಂದರೆ ರಮೇಶ್ ಅಂಕಲ್ ಮಗಳು ನಿಹಾರಿಕಾ ಅಂತ, ಅವ್ರ ಮಗಳ ಹೆಸರನ್ನೇ ರೆಸಾರ್ಟಿಗೆ ಇಟ್ಟಿದ್ದಾರೆ. ನಾನು ಅವಾಗಲೇ ಫಂಕ್ಷನಲ್ಲಿ ಒಬ್ಬರು ಬ್ಲ್ಯಾಕ್ ಸ್ಯಾರಿ ಉಟ್ಕೊಂಡಿರೋದನ್ನ ನೀವು ಅಬ್ಸರ್ವ್ ಮಾಡಿದರೆ ಅವಳೇ ನಿಹಾರಿಕಾ, ನನ್ನ ನಾದ್ನಿ. ಅವ್ರದ್ದೇ ಇದು ರೆಸಾರ್ಟ್. ಓಕೆ, ಇವಾಗ ರೆಸಾರ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಏನೆಲ್ಲ ನೋಡೋಣ. ಸ್ನೇಹಿತರೆ, ನಾವು ಹೋಗಿದ್ದಾಗ ಅಲ್ಲಿ ಒಂದು 2 ಬಸ್ಸಷ್ಟು ಅಂದರೆ ಗೆಸ್ಟ್ ಇದ್ದರು. ಸೊ ಅವರೆಲ್ಲ ಪೂಲಲ್ಲಿ ಇಳಿದಿದ್ರು. ನಮ್ಮ ಫ್ಯಾಮಿಲಿ ಮಕ್ಕಳೆಲ್ಲ ನಾವು ಪೂಲಿಗೆ ಇಳಿಬೇಕು ಅಂತ ಹಠ ಮಾಡಿ ಲಾಸ್ಟಿಗೂ ಪೂಲಿಗೆ ಇಳಿದ್ರು. ನಾವೆಲ್ಲ ಇಲ್ಲಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ರೆಸಾರ್ಟ್ ಸುತ್ತಕ್ಕೆ ಹೋಗೋಣ ಅಂತ ಈಗ ನಮಗೆ ಅಂತ ಒಂದು ರೂಮ್ ಇಟ್ಕೊಟ್ಟಿದ್ರು. ಆ ರೂಮಿಗೆ ಹೋಗ್ತಾ ಇದ್ವಿ. ಮೋನಿ ಇದನ್ನೆಲ್ಲ ವಿಡಿಯೋ ಮಾಡಿದ್ದಾರೆ. ನೋಡಿ ಪ್ರಾಪರ್ಟಿ ಹೇಗಿದೆ ಅಂತ. ಸಾಕೊಂಡೆ. ಇಲ್ಲ ಲಾಸ್ಟ್ ಮಕ್ಕಳು ಆಗ್ಬೋದು. ಸ್ನೇಹಿತರೆ, ರೆಸಾರ್ಟಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಎಲ್ಲರಿಗೂ ಟೈರ್ಡ್ ಆಗಿದೆ, ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಎಲ್ಲ ಏನೇನು ಮಾಡ್ತಿದ್ದಾರೆ ತೋರಿಸ್ತೀನಿ.
ಮೋನಿ ಹೆಂಗಿದೆ ಪ್ಲೇಸು? ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಟೇಸ್ಟ್ ಇದೆ ರೆಸಾರ್ಟ್ ಓನರ್ಗೆ. ಮೋರೋವ್ರು ಏನು ಅಂತ ಹೇಳಿದರೆ ಎನ್ವಿರಾನ್ಮೆಂಟನ್ನು ಎಲ್ಲೂ ಹಾಳು ಮಾಡ್ದಲೆ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡು ಈ ಜಾಗ ಹೆಂಗಿತ್ತು ಹಾಗೇನೆ ಇದನ್ನು 75% ಉಳಿಸ್ಕೊಂಡಿದ್ದಾರೆ. ಇನ್ನೊಂದು 25% ಮಾತ್ರ ಚೇಂಜಸ್ ಮಾಡಿದ್ದಾರೆ. ಅದು ಮಾಡರ್ನ್ ಅಮೆನಿಟೀಸ್ ಏನು ಕೇಳ್ತಾರೆ ಇವತ್ತು ಬಂದವರು ಗೆಸ್ಟ್ಗಳು ಟೂರಿಸ್ಟ್ಗಳು ಅದನ್ನು ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಲೊಕೇಶನ್ ಅಂತೂ ಅಬ್ಸಲ್ಯೂಟ್ಲಿ ಸೂಪರ್ ಇದೆ. ಆ ಲೊಕೇಶನನ್ನು ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿರೋದು ಈ ರೆಸಾರ್ಟ್ನ ಮೇನ್ ಹೈಲೈಟ್ಸ್ ಇದು. ನೀವೇ ಅಡ್ರೆಸ್ ಹೇಳ್ಬಿಡಿ. ಸಕಲೇಶ್ಪುರ ಹಾಸನ್ ಜಿಲ್ಲೆಯಲ್ಲಿ ಬರುತ್ತೆ. ಸಕಲೇಶ್ಪುರ ಅಂತ ಒಂದು ತಾಲೂಕು ಬರುತ್ತೆ. ಸೊ ಸಕಲೇಶ್ಪುರ ತಾಲೂಕಲ್ಲಿ ಹರುಗರಹಳ್ಳಿ ಅಂತ ಹೇಳಿ ಒಂದು ಊರು ಬರುತ್ತೆ. ಸೊ ಹರುಗರಹಳ್ಳಿ ಏನು ವಿಲೇಜ್ ಇದೆ ಆ ವಿಲೇಜ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದು ನಿಹಾರ ರಿಟ್ರೀಟ್ ಅಂತ ಹೇಳಿ ಒಂದು ರೆಸಾರ್ಟ್ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸಲ ಈ ರೆಸಾರ್ಟನ್ನು 100% ನೀವು ಟ್ರೈ ಮಾಡಬೇಕು. ಈ ಆಂಬಿಯನ್ಸನ್ನು ಟ್ರೈ ಮಾಡಬೇಕು. ಜೊತೆಗೆ ಈ ರೆಸಾರ್ಟಲ್ಲಿರುವಂಥ ಒಂದು ಬ್ಯೂಟಿ ಏನಿದೆ ಅದನ್ನು ನೀವು ಎಂಜಾಯ್ ಮಾಡಬೇಕು. ಡೆಫಿನೆಟ್ಲಿ ಯು ವಿಲ್ ಕ್ಯಾರಿ ದಿಸ್ ಮೆಮೊರಿ ಥ್ರೂ ಔಟ್ ಯುವರ್ ಎಂಟೈರ್ ಲೈಫ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಅಷ್ಟೇ ನೀವೇ ಸಂದೀಪ್ ನೀವು ಹೇಳಲ್ಲ ಏನು? ಹೇಳ್ತಾರೆ ಹಚ್ಚ ಹಸಿರಿನ ನಡುವೆ ತಂಗಾಳಿಯ ಸೆಲೆ ಮನಸ್ಸಿಗೆ ಇಂಪನ್ನು ಕೊಡ್ತಿದೆ. ಲೈಟಾಗಿ ಕವನನೇ ಹೇಳ್ಬಿಟ್ರಲ್ಲ. ಮುಖ ಸ್ನೇಹಿತರೆ ಎಂಥ ಪ್ಲೇಸ್ ಅಂದರೆ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ನೋಡಿ. ಶಿಲ್ಪಕ್ಕ ಬರ್ತಾ ಇದೆ. ಕಾರ ಹತ್ರ ಹೋಗ್ತಾ ಇದೀವಿ. ಪಾಪುಗೆ ಸೆರ್ಲಕ್ ಕಾರಲ್ಲಿದೆ. ನಾವು ಕಾರಲ್ಲಿ ಲಗೇಜ್ ಇಟ್ಟು ಪಾಪು ಸೆರ್ಲಕ್ ತಗೊಂಡು ಬರ್ತೀವಿ. ಎಂಟ್ರೆನ್ಸ್ ಇಂದ ಮಾಡಿದ್ದು ಸ್ನೇಹಿತರೆ ಮಕ್ಕಳೆಲ್ಲ ಪೂಲಲ್ಲಿ ಒಳ್ಳೆ ಮಜಾ ಮಾಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ. ಮಾಡು. ಚಿಂಟು ಈಜು ಹೊಡಿತೀವ ನೋಡೆ. ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾಯಿಂದನೂ ಏನು ಮಸ್ತಾಗಿದೆ ವ್ಯೂ. ಏನು ಕುಡಿತಾ ಇದ್ದೀರಮ್ಮ? ಅಲ್ಲೇ ಬಾಟಲ್ ಮಿರಿಂಡ. ಸ್ನೇಹಿತರೆ ಡೈನಿಂಗ್ ಏರಿಯಾನು ತುಂಬಾ ಸ್ಪೇಷಿಯಸ್ ಆಗಿದೆ. ಅದ್ರ ಜೊತೆಗೆ ಡೈನಿಂಗ್ ಏರಿಯಾದಲ್ಲೂ ನಾವು ನೆಮ್ಮದಿಯಾಗಿ ಕುತ್ಕೊಂಡು ಖುಷಿಯಾಗಿ ಊಟ ಮಾಡೋದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಅಲ್ಲೂ ಸಹ ಸುತ್ತಮುತ್ತ ವ್ಯೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೋದ ತಕ್ಷಣ ನಮಗೆಲ್ಲರಿಗೂ ವೆಲ್ಕಮ್ ಡ್ರಿಂಕ್ ಅಂತ ಸಾಫ್ಟ್ ಡ್ರಿಂಕ್ಸ್ ಕೊಟ್ಟರು. ಜೊತೆಗೆ ಎಲ್ಲ ಪೂಲಿಗಿಳಿಯೋಕ್ಕೆ ಅಂತ ಲಿಖಿತ ಪವಿತ್ರತೆ ಅವರೆಲ್ಲ ಫೋರ್ಸ್ ಮಾಡ್ತಾಯಿದ್ರು, ಬಾ ಹೋಗೋಣ ನಾವು ಪೂಲಿಗಿಳಿಯೋಣ ಅಂತ. ಬಟ್ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಪ್ರಿಪೇರ್ ಆಗೋ ಬಂದಿರಲಿಲ್ಲ. ಡ್ರೆಸ್ ಎಲ್ಲ ಬೇಕಿತ್ತಲ್ಲ, ಕಂಫರ್ಟ್ ಆಗಿರೋ ಡ್ರೆಸ್ಸಸ್ ಎಲ್ಲ ಬೇಕು ಪೂಲಿಗಿಳಿಯೋಕ್ಕೆ. ಬಟ್ ನಾನು ಅದೇನು ಪ್ರಿಪೇರ್ ಆಗಿ ಹೋಗಿರಲಿಲ್ಲ. ಐಡಿಯಾ ಇರಲಿಲ್ಲ ಈ ರೀತಿ ರೆಸಾರ್ಟಿಗೆ ಹೋಗ್ತೀವಿ ಅಂತ. ಹಾಗಾಗಿ ನಾವ್ಯಾರು ಪೂಲಿಗೆ ಇಳಿಲಿಲ್ಲ. ಬರೀ ಲಿಖಿತ ಪವಿತ್ರತೆ ಮತ್ತೆ ಮೂರು ಜನ ಪೂಲಲ್ಲಿ ಇಳಿದ್ರು. ನನಗೂ ತುಂಬಾ ಫೋರ್ಸ್ ಮಾಡಿದ್ರು ಬಾ ಅಂತ. ಬಟ್ ನಾನು ಹೋಗಲಿಲ್ಲ. ಇಲ್ಲಿ ನೋಡಿ ನಮ್ಮ ಅತ್ತೆ ತಂಗಿ ಹೇಗೆ ಉಯ್ಯಾಲ ಆಗ್ತಾ ಇದ್ದಾರೆ ನೋಡಿ. ನಮ್ಮ ಅತ್ತೆ ತಂಗಿ ಹೆಂಗೆ ಉಯ್ಯಾಲೆ ಹಾಕೊಂಡು ಜ್ಯೂಸ್ ಕುಡಿತಾ ಇದ್ದಾರೆ. ನಾಳೆ ಒಂದೇ ಜೊತೆ ಇರೋದು. ಈಗ ಹಾಕೊಂಡು ಮತ್ತೆ ವಾಪಸ್ ಹೋಗಿ. ಅಪ್ಪಾಜಿ ಇನ್ನೊಂದ್ಸತಿ ಹೇಳಿ, ಏನು ಹೇಳಿದ್ರಿ? ನೋಡಿ ಇವರಿಬ್ರು ಬಟ್ಟೆ ಇಲ್ಲ ಅಂತ ಚರ್ಚೆ ಮಾಡ್ತಾ ನಿಂತಿದ್ದಾರೆ. ಕುತ್ಕೋ ಏನಾಗಲ್ಲ ಅನ್ಸುತ್ತೆ. ಕಟ್ಟಿದೆ ಎಲ್ಲ ಹರ್ಕೊಂಡು ಬಿಟ್ಟಿರ. ತಲೆಗಿಲ್ಲ ಮೇಲೆ ಬಿದ್ದು ಕನಿಷ್ಠ ಒಬ್ಬಳೆ ಹೆಂಗೆ ಎಂಜಾಯ್ ಮಾಡ್ತಿದ್ದಾಳೆ ನೋಡಿ. ನಿಹಾ ಎಷ್ಟು ಫೀಟ್ ಇದೆ? ಅವಳೊಬ್ಬಳೆ ಹೆಂಗೆ ಎಂಜಾಯ್ ಮಾಡ್ತಿದ್ದಾಳೆ. ಯಾಕಿಲ್ಲ ನಿಂತಿದ್ದೀರಾ? ಒಂದ್ಸತಿ ಮುಳುಗಿ ಹೇಳಿ ಅಲ್ವಾ ಹಿಂಗ್ ನಿಂತ್ಕೊಳಕ್ಕೆ.
ಗುಂಡ ಗುಂಡ. ಸ್ನೇಹಿತರೆ ಇನ್ನೂ ಪೂಲಲ್ಲಿ ಆಟ ಆಡ್ತಾನೆ ಇದ್ದಾರೆ. ನಾವೆಲ್ಲ ಸ್ವಲ್ಪ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ನೇಹಿತರೆ ಇವಾಗ ನಾವು ಹೋಗ್ತಿದ್ದೀವಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ ಮನೆ ಥರ, ಅದು ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ಮಾಡಿರೋ ಅಂಥ ಸ್ಟೇ. ತುಂಬಾ ಚೆನ್ನಾಗಿತ್ತು. ಒಳಗಡೆ ಒಂಥರ ಪೂಲ್ ಥರ ಇದೆ ನೋಡೋದಕ್ಕೆ, ಬಟ್ ಅದು ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸುತ್ತಲೂ ರೂಮ್ಸ್ ಇದ್ದಾವೆ, ಮಧ್ಯದಲ್ಲಿ ಈ ರೀತಿ ಪೂಲ್ ಥರ ಅಂದರೆ ತೊಟ್ಟಿ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನಾವು ಬೇಕಾದ್ರೆ ಇಲ್ಲೂ ಸ್ಟೇ ತೊಗೋಬೋದು, ಇಲ್ಲ ಸಪ್ರೇಟ್ ರೂಮ್ಸ್ ಅಂದರೆ ಆ ಕಡೆ ನಾನು ತೋರಿಸಿದ್ನಲ್ಲ ಆವಾಗಲೇ, ಅಲ್ಲೂ ಸಹ ಸ್ಟೇ ಇದೆ. ಪ್ರಾಪರ್ಟಿ ಅಂತೂ ಸಖತ್ತಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಯಾರು ಸಕಲೇಶ್ಪುರಕ್ಕೆ ಟ್ರಿಪ್ ಪ್ಲಾನ್ ಮಾಡಿದ್ರೆ ಧಾರಾಳವಾಗಿ ನಿಹಾರ ರಿಟ್ರೀಟ್ ಅಲ್ಲಿ ಬಂದು ಸ್ಟೇ ಮಾಡ್ಬೋದು. ಬನ್ನಿ ಎಲ್ಲ ನಿಧಾನಕ್ಕೆ ಬನ್ನಿ. ಅಯ್ಯೋ ನಿಧಾನ. ಲಿಕ್ಕಿ ಇವಳು ಲಿಖಿತಾ ಅಂತ. ಇವತ್ತು ನಾನು ಲೋಕೇಶ್ ಅಂಕಲ್ ಬರ್ಡೇ ಷಷ್ಠಿ ಪೂರ್ತಿ ಫಂಕ್ಷನ್ ಬಂದಿದ್ವಲ್ಲ, ಅವರ ಹಿರಿಯ ಪುತ್ರಿ. ಅಪ್ಪಾಜಿ, ನಿಹಾರ ರಿಟ್ರೀಟ್ ಹೆಂಗಿದೆ? ನಿಹಾರಿ ರಿಟ್ರೀಟ್ದು ಕಲಾಕೃತಿನ ನಮ್ಮ ರಮೇಶ್ ಅವರು ಸೃಷ್ಟಿ ಮಾಡಿರೋ ಒಂದು ಅದ್ಭುತವಾದ ತಾಣ. ಇದನ್ನ ವಿವರಿಸಕ್ಕೆ ನನ್ನ ಕೈಲಾಗಲ್ಲ. ನನ್ನ ಭಾವ ಅದ್ದೂರಿ ಕುಮಾರ್ ಅವರು ಇಂಥ ರೆಸಾರ್ಟ್ಗಳನ್ನೆಲ್ಲ ಅಬ್ಸರ್ವ್ ಮಾಡೋರು, ಅವ್ರನ್ನ ನೀವು ಎನ್ಕ್ವೈರಿ ಮಾಡೋದು ತುಂಬ ಚೆನ್ನಾಗಿದೆ. ಓವರ್ ಟು ಅದ್ದೂರಿ ಕುಮಾರ್. ಕಾಫಿನೇ ಚಲ್ಕೊಬಿಟ್ರು ಕುಮ್ಮಿ ಮಾವ. ಇವ್ರೆ ರೆಸಾರ್ಟ್ ಓನರ್ ಶಶಿ ಆಂಟಿ. ಇದು ಮಗಳು. ಸಖತ್ತಾಗಿದೆ ಆಂಟಿ. ಆಂಟಿ ಸೂಪರ್ ಆಂಬಿಯನ್ಸ್, ಸಖತ್ತಾಗಿದೆ. ಥ್ಯಾಂಕ್ ಯು. ಹೇಳಿ ಇವಾಗ. ಇವತ್ತು ನಮ್ಮ ಕೋಬ್ರದರ್ದು 60 ವರ್ಷದ ಹುಟ್ಟು ಹಬ್ಬಕ್ಕೆ ನಾವು ಬೊಮ್ಮನಕೆರೆ ಮಲ್ಲೇಶ್ವರ ದೇವಸ್ಥಾನ ಸನ್ನಿಧಿಗೆ ಬಂದ್ವಿ. ಆ ಒಂದು ಅದ್ಭುತವಾದ ಕಾರ್ಯಕ್ರಮನ ನಾವು ಭಾಳ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ನಮ್ಮ ಲೋಕೇಶ್ ಅವ್ರ ತಮ್ಮ ರಮೇಶ್ ಅವರು ಮಾಡಿರ್ತಕ್ಕಂಥ ಈ ನಿಹಾರ ರೆಸಾರ್ಟ್ ಇದೆಯಲ್ಲ, ಇದನ್ನು ನೋಡೋದಕ್ಕೆ ಅಂತ ಬಂದಾಗ, ಈ ರೆಸಾರ್ಟನ್ನು ನೋಡಿದಾಗ ನಮಗೆ ನಿಜವಾಗ್ಲೂ ನಾವು ಇಷ್ಟು ದಿವಸ ಏನು ಇದನ್ನು ನೋಡಿರಲಿಲ್ಲ, ಯಾಕೆ ಲೇಟ್ ಮಾಡೋದು ಅಂತ ಅನಿಸ್ತಾ ಇದೆ. ಪ್ರಕೃತಿ ದತ್ತವಾಗಿದೆ, ಅಷ್ಟು ಅದ್ಭುತವಾಗಿ ಕಲಾಕೃತಿಯಿಂದ ಮಾಡಿದ್ದಾರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು. ಎಲ್ಲ ಒಂದ್ಸತಿ ವಿಸಿಟ್ ಮಾಡಿ. ಜೊತೆಗೆ ಈ ನಿಹಾರ ರೆಸಾರ್ಟ್ಗೆ ಒಂದ್ಸತಿ ಜೀವನದಲ್ಲಿ ಬಂದು ಹೋದರೆ ಅವ್ರು 100 ಜನಕ್ಕೆ ಹೇಳ್ತಾರೆ, ಅವ್ರು 100 ಜನಕ್ಕೆ ಹೇಳ್ತಾರೆ. ಈ ಥರ ವ್ಯವಸ್ಥೆಗಳನ್ನು ನಾನು ಬೇರೆ ಕಡೆ ಡಿಫ್ರೆಂಟ್ ಇದೆ, ಬಟ್ ಇಲ್ಲಂತೂ ಅಷ್ಟು ಖುಷಿಯಾಗಿ ಅದ್ಭುತವಾಗಿ ನಮ್ಮ ಮಕ್ಕಳು ನಾವು ಎಲ್ಲ ಅನುಭವಿಸಿದ್ವಿ. ಜೊತೆಗೆ ವಯಸ್ಸಾದವರೆಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಹಿಡಿದು ಸ್ವಿಮ್ ಮಾಡ್ತಾರೆ. ಮಗಳು ನಿಹಾರಿಕಾ ಅಂತೂ ಎಕ್ಸಲೆಂಟ್ ಅವರು. ನೋಡಿ ಅಲ್ಲಿ ಜಿಪ್ ಲೈನ್ ಎಲ್ಲ ಇದೆ, ಆಕ್ಟಿವಿಟೀಸ್. ಎಂತ ಮಾಡೋದು? ಮೋನಿ ಬೇಕು ಅಂತ ಡೌ ಮಾಡಿ ಬಂತಾ? ಅಂದ್ರೆ ನಾನು ಇವಾಗ ಅಲ್ಲಿಗೆ ಹೋಗೋಣ. ಸ್ನೇಹಿತರೆ ಇಲ್ಲಿ ನೋಡಿ ಕೆರೆ. ಮನಿ ಇದೇನು? ಫಿಶ್ ಪಾಂಡ್. ಎಲ್ಲೋ? ಹಾ, ಇಲ್ಲೋ ನಂಗೆ ಕಾಣಿಸ್ತಾನೆ ಇಲ್ಲ. ಮೈ ಗಾಡ್. ಏ ಇಲ್ಲ, ಅಲ್ಲಿದೆ ಮನಿ. ಅಲ್ಲಿ ಹೋಗ್ತಾ ಇದೆ ನೋಡಿ. ಅದು ವಾಟರ್ ಹಾವದು ಹೆಂಗ್ ಹೋಗ್ತಿದೆ ನೋಡು. ಝೂಮ್ ಮಾಡ್ಬಿಟ್ಟಿ. ಮಾಡಿದೀನಿ, ನಂಗೆ ಭಯ ಆಗುತ್ತಪ್ಪ ಝೂಮ್ ಮಾಡಿದ್ರೆ ನೋಡಕ್ಕಾಗಲ್ಲ. ಹೋಯ್ತು ನಾನು ನೋಡಲ್ಲ.
ದೇವಸ್ಥಾನ ಇದೆಯಾ? ಹಿಂಗೆ ಹೋಗೋದ ಬರೀ ಬರಲಿ. ಹಾ ಹಿಂಗೆ ಹಗ್ಗ ಹಿಡ್ಕೊಳ್ಳೋದು, ಹಿಂಗೆ ಹಿಡ್ಕೊಂಡು ಹಂಗೆ ಹೋಗೋದು, ಜಾರ್ಕೊಂಡು ಅಲ್ಲಿ ತನಕ ಹೋಗುತ್ತೆ. ಆಮೇಲೆ ಅಲ್ಲಿ ಇಳಿಸ್ಕೊತಾರೆ. ಅಲ್ಲೂ ಈ ತರ ಇದೆಯಲ್ಲ, ಅಲ್ಲಿ ಎಳ್ಕೊಂತಾರೆ. ನಿಮ್ಮ ಮೊಬೈಲ್ಗೆ ನೀವೇ ಜವಾಬ್ದಾರಿ. ಓಕೆ ಸರ್, ಓಕೆನಾ? ಸರಿ, ಕುತ್ಕೊಳ್ಳಿ ಕೆಳಗಡೆ. ಸ್ನೇಹಿತರೆ, ಒಂದು ಅದ್ಭುತವಾದ ಮೆಮೊರಿನ ನಿಹಾರ ರಿಟ್ರೀಟ್ ನಮಗೆ ಕೊಟ್ಟಿದೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಆ ಸಮಯನ ಕಳೆದ್ವಿ. ಇವತ್ತಿಗೂ ನೆನಪಿಸ್ಕೊಂಡ್ರೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಇಂಥ ಬ್ಯೂಟಿಫುಲ್ ಪ್ರಾಪರ್ಟಿನ ಮಿಸ್ ಮಾಡ್ಕೊಳ್ಬೇಡಿ, ಒಂದ್ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೂಪರ್ ಆಗಿತ್ತು, ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಇವರೆಲ್ಲ ಬೇಗ ಹೋದ್ರು, ನಾನು ಸ್ವಲ್ಪ ಹೆದರ್ಕೊಂಡು ಹೋಗಿರ್ಲಿಲ್ಲ. ಲಾಸ್ಟಿಗೆ ಇನ್ನೇನು ಕ್ಲೋಸ್ ಮಾಡ್ತಾರೆ ಅಂತ ಧೈರ್ಯ ಮಾಡಿ ಹೋದೆ. ಮತ್ತೆ ಅಲ್ಲಿ ಜಿಪ್ ಲೈನ್ ಆಕ್ಟಿವಿಟಿ ಮಾಡಿಸ್ತಾರಲ್ಲ, ಅವರೆಲ್ಲ ತುಂಬಾನೇ ಸಪೋರ್ಟ್ ಮಾಡಿದ್ರು. ಹೋಗಿ ಮೇಡಮ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೋತೀರಾ ಅಂತ, ಹಾಗಾಗಿ ಹೋದೆ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್. ಇವಾಗ ಎಲ್ಲ ಸಕಲೇಶ್ಪುರಕ್ಕೆ ಹೊರಟಿದ್ದೀವಿ ಮನೆಗೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.